ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ ನಾಟಿ ಕೋಳಿ ಮುದ್ದೆ ಸಾರು ಉಂಡಂಗಾಗದೆ ಹೇ ಜಲೀಲ ಹೇ ಜಲೀಲ ಹೇ 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 ಯಾತಕ್ಕೆ ಯಾಕೆ ಮಾಡಿದೆ? ಏನ್ ಮಾಡ್ತಾ ಇದ್ದೀರಾ? ಒಳ್ಳೆ ಪ್ರಶ್ನೆ ಕೇಳಿದೆ. ಈ ವಯಸ್ಸಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ? ಕೂತ್ಕೊಂಡು ಚೌಕಬಾರ ಆಡ್ತಾ ಇದ್ದೆ. ಏನೇ ಟಿವಿ ನೋಡ್ತಾ ಇದ್ದವನಿಗೆ ಆಫ್ ಮಾಡ್ಬಿಟ್ಟು ಇವಾಗ ಏನು ಮಾಡ್ತಾ ಇದ್ದೀರ ಅಂತ ನನ್ನೇ ಪ್ರಶ್ನೆ ಮಾಡ್ತೀಯಾ ಅಲ್ವೇ? ನನ್ನ ಮರು ಏನಾದರೂ ಚೆಕ್ ಮಾಡ್ತಾ ಇದೆಯಾ ಹೆಂಗೆ? ಅಯ್ಯೋ ದೇವ್ರೆ, ನಾನು ಹೇಳ್ತಾ ಇರೋದು ಅದಲ್ಲ ರೀ. ನಾಡಿದ್ದು ಪೂಜೆ ಇದೆಯಲ್ಲ, ಅದಕ್ಕೆಲ್ಲ ಸಿದ್ಧತೆಗಳು ಮಾಡ್ಬೇಕಲ್ವಾ? ಮಾರ್ಕೆಟ್ಗೆ ಹೋಗ್ಬೇಕು, ಹಣ್ಣುಗಳು ತರಬೇಕು, ಬಾಳೆ ಎಲೆ ತರಬೇಕು, ಬಾಳೆ ದಿಂಡು ತರಬೇಕು, ತೋರಣ ತರಬೇಕು, ಎಲ್ಲ ಪೂಜೆ ಸಾಮಗ್ರಿಗಳು ತರಬೇಕಲ್ವಾ? ಇವತ್ತು ಕುಮಾರ ಬೇರೆ ರಜಾ ಮಾಡಿದ್ದಾನೆ. ಶಂಕರ ನೋಡಿದ್ರೆ ಲೇಟಾಗಿ ಬರ್ತೀನಿ ಅಂತ ಹೇಳಿದಾನೆ. ಓಹೋ, ಲಿಸ್ಟ್ ರೆಡಿ ಆಗಿದೆ, ಆದ್ರೆ ಹೋಗ್ತಾರೋರು ಯಾರು? ಚಿಂತೆ ಏಕೆ ಮಾಡುವೆ? ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿಲ್ಲವೇ? ಈ ಕೇಶವ ಪ್ರಸಾದ್ ತರುತ್ತಾನೆ, ಭಯಪಡಬೇಡ ಭಾವಕಿ ಮಣಿ. ನೀವು ತಂದ್ರಿ, ನಾನು ಪೂಜೆ ಮಾಡಿದೆ. ನಾನು ಯಾವತ್ತೂ ತಂದ್ಕೊಟ್ಟೇ ಇಲ್ಲ, ಇವಳು ಪೂಜೆ ಮಾಡೇ ಇಲ್ಲ. ಏನೇ ಲೀಸ್ಟ್ ನೋಡಿದ್ರೆ ಇಲ್ಲಿಂದ ಕ್ಯಾಶ್ ಸಂದ್ರದವರೆಗೂ ಇದೆಯಲ್ಲೇ. ಅಮ್ಮ ಬಂದ ನೋಡು, ನೆನದವರ ಮನದಲ್ಲಿ. ಬಾರೋ ಶಂಕರ ಬಾಬಾ. ನೋಡು, ಮನೆಯಲ್ಲಿ ಶುಭ ಕಾರ್ಯ ಇದೆ. ಸಾಮಾನ್ಯನ ಲೀಸ್ಟು ತುಂಬ ಉದ್ದವಾಗಿದೆ. ಒಂದನ್ನು ಬಿಡದೆ ಪ್ರತಿಯೊಂದನ್ನು ಚೌಕಾಸಿ ಮಾಡಿ ತಗೊಂಡ್ಬರ್ಬೇಕು, ಗೊತ್ತಾಯ್ತಾ? ನಾನ್ ತರ್ಬೇಕಾ? ಇನ್ನೇನು ನಾನಾ ತೆಗೆದು ಕೊಟ್ಟ ಅಂದ್ರೆ ಹನುಮಂತರಾಯನ ಮುಚ್ಚಿ ಹಾಕ್ಬಿಡ್ಬೇಕು. ನಿನ್ನ ಸಂಬಳ ಕೊಟ್ಟು ಇಟ್ಕೊಂಡಿರೋದು ಯಾಕೆ? ರೀ, ಏನೇ ಅವನ್ ಶಂಕರು ಅಲ್ಲ. ಶಂಕರ ಅಲ್ದಲ್ಲ ಇದ್ರೆ ಮಂಕರ ಆಗ್ಲಿ ಕಡೆ, ನನ್ಗೇನು? ಅಪ್ಪ. ಏನಪ್ಪ? ನಾನಪ್ಪ. ಯಾರು? ಅಪ್ಪ ನಾನಪ್ಪ, ಸುಭಾಷು. ಕಾಣಿಸ್ತಾ ಇದ್ದೀನಾ? ಅದ್ ಹೇಗ್ ನಿಂಗೆ ನೆನಪಿರಲ್ಲ? ನೋಡು, ಕಾಣಿಸ್ತಾ ಇದ್ದೀನಾ? ಕರೆಕ್ಟ್ ಆಗಿ ನೋಡು, ಕಾಣಿಸ್ತಾ ಇದ್ದೀನಾ? ಏನೋ ಇಷ್ಟು ಭಯಂಕರವಾಗಿದ್ಯಾ? ನೀನು ನಿನ್ ಕಟ್ಟಿಂಗು ಏನು ಇಷ್ಟಿಷ್ಟು ದಕ್ಕ ಕೂದಲು ಬಿಟ್ಟಿದ್ಯಲ್ಲೋ? ನಿಮ್ಮಮ್ಮನ್ ತಾವು ನೀಟಾಗಿ ತಲೆ ಬಾಚಿಸ್ಕೊಂಬಿಟ್ಟು ರಿಬ್ಬನ್ ಹಾಕಿಸ್ಕೊಂಬಿಟ್ಟು ಕ್ಲೀನಾಗಿ ಚೆಂಡು ಬಿಡ್ಸ್ಕೊ ಹೋಗಿದ್ದಕ್ಕೆ. ಬಾಳೆದೆಲೆ ಅಂದ್ರೆ ಏನು ಗೊತ್ತಿಲ್ಲ, ಮುತ್ತುಗದೆಲೆ ಅಂದ್ರೆ ಏನು ಗೊತ್ತಿಲ್ಲ. ಹೋಗಿ ಸಾಮಾನು ತಂದ್ಬಿಡ್ತಾನಂತೆ, ಸಾಮಾನು. ಅದ್ರೊಳಗಾಗೋರು ಚೌಕಾಸಿ ಮಾಡಿ ಬಾಗ ಅದು ಹೆಂಗೆ ತಗೊಂಬರ್ತೀಯ? ತಗೊಂಬ. ಅಂದ್ರೆ ನಾನು ವೇಸ್ಟ್ ಬಾಡಿ ಅಂತನಾ? ಕೆಲ್ಸಕ್ಕೆ ಬಾರ್ದವನು ಅಂತ ಹೇಳ್ತಾ ಇದ್ದೀರಾ? ಅದನ್ನ ಬಾಯ್ಬಿಟ್ಟು ಬೇರೆ ಹೇಳ್ಬೇಕೇನಪ್ಪ. ಅಮ್ಮ, ಈ ಲಿಸ್ಟಲ್ಲಿ ಇರೋದೆಲ್ಲ ನಾನೇ ತರ್ತೀನಿ. ನೋಡಪ್ಪ, ನವಧಾನ್ಯ ತರಬೇಕು, ಅದ್ರಲ್ಲಿ ಒಂದು ಕಾಳು ಕೂಡ ಹಾಳಾಗಿರ್ಬಾರ್ದು. ನೀನು ಯಾವತ್ತೂ ಒಂದು ತುಂಡು ಬಿಸ್ಕೆಟ್ ಕೂಡ ತಂದವನಲ್ಲ, ಇದೆಲ್ಲ ನಿನ್ಗೆ ಗೊತ್ತಾಗುತ್ತೇನೋ? ನೀ ಸುಮ್ಮನಿರಮ್ಮ. ಈ ಲಿಸ್ಟಲ್ಲಿ ಇರೋದೆಲ್ಲ ನಾನೇ ತರ್ತೀನಿ, ಚೌಕಾಸಿ ಮಾಡೇ ತರ್ತೀನಿ. ಅಪ್ಪ, ಚಾಲೆಂಜ್. ಚಾಲೆಂಜ್ ಅಂದ್ರೆ ಚಾಲೆಂಜು. ಹೋಗಿ ತಗೊಂಬೋಗ. ಯೋಚನೆ ಮಾಡಪ್ಪ. ಬಾಯಿ ಮುಚ್ಕೊಂಡಿರೇ. 8 ವರ್ಷಕ್ಕೊಂದು ದಂಟು ಅಂತ ನಿನ್ನ ಮಗ ಸಾಮಾನು ತರ್ತೀನಿ ಅಂತ ಮೀಸೆ ತಿರ್ಕೊಂಡು ಈಗೆದ್ದವನೇ. ಅವ್ನು ನಮ್ಮತ್ತೆ ತಣ್ಣೀರು ಇದ್ಬಿಟ್ಟು ಮಲಗಿಸ್ಬಿಡ್ಬೇಡ. ಚಾಲೆಂಜ್ ಮಾಡ್ತಾವನೆ ಅವ್ರ ಅಪ್ಪನ ಮೇಲೇನೆ ಮಾಡ್ಲಿ. ಹೋಗಿ ತಗೊಂಬೋಗು. ತಗೊಂಬ ಅಂದ್ರೆ ದುಡ್ಡು ಬೇಡವಾ? ದುಡ್ಡು ಕೊಡಿ. ದುಡ್ಡು ತಾನೇ ಬೇಕು. ಹೋಗಿ ತಗೊಂಬೋಗು. ಏನಂಗ್ ನೋಡ್ತಾ ಇದ್ಯಾ? ಅದಷ್ಟೇ ದುಡ್ಡಿಗೆ ಈ ತರ 2 ಲೀಸ್ಟ್ ತಗೊಂಡ್ಬರ್ತೀನಿ. ನಿಮ್ಮಪ್ಪ ಕೇಶವ ಪ್ರಸಾದ್, ಗೊತ್ತಾಯ್ತಾ? ನಿನ್ನ ಬುದ್ಧಿಶಕ್ತಿನ ಪರೀಕ್ಷೆ ಮಾಡೋಕ್ಕೋಸ್ಕರ ಇಷ್ಟು ದುಡ್ಡು ಕೊಟ್ಟಿದ್ದೀನಿ. ನಿನ್ನ ಯೋಗ್ತಿಗೆ ಇದರಲ್ಲಿರೋದನ್ನ ಕರೆಕ್ಟಾಗಿ ಚೌಕಾಸಿ ಮಾಡಿ ತಗೊಂಬ, ಗೊತ್ತಾಯ್ತಾ? ಹೋಗೋ. ತರ್ತೀನಿ. ಇಷ್ಟೇ ದುಡ್ಡಲ್ಲಿ ಈ ಲಿಸ್ಟಲ್ಲಿ ಇರೋದೆಲ್ಲ ತರ್ತೀನಿ. ಚಾಲೆಂಜು. ನನ್ನ ಯೋಗ್ಯತೆ ಏನು ಅಂತ ನಿಮ್ಗೂ ತೋರಿಸ್ತೀನಿ, ಅಮ್ಮಂಗೂ ತೋರಿಸ್ತೀನಿ. ನನಗಂತೂ ಕ್ಯೂರಿಯಾಸಿಟಿ ತಡ್ಕೊಳಕ್ಕೆ ಆಗ್ತಾ ಇಲ್ವಲ್ಲ. ಅದಕ್ಕೆ ಏನು ಮಾಡ್ತಾ ಇರ್ಬೋದು? ನಾನೇ ಫೋನ್ ಮಾಡಿಬಿಡ್ಲಾ? ಹಲೋ ಅದಕ್ಕೆ ಪ್ಲಾನ್ ಏನಾಯ್ತು? ನಾನು ಪ್ಲಾನ್ ಮಾಡಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಾನು ನಿಮ್ಮ ನಾದ್ನಿ. ಅದಕ್ಕೆ ಆ ಹೂ ಮಾರೋಳು ಈ ಮನೇಲಿರೋದನ್ನ ನೀವು ಸಹಿಸಲ್ಲ. ಇನ್ನು ನೀವಾಗೆ ಅವಳನ್ನ ಆ ಕೊಳ್ಕು ಕಾಲೋನಿ ಕರ್ಕೊಂಡು ಹೋಗ್ತೀರಾ ಅಂದ್ರೆ ಕಾರಣ ಇಲ್ಲದೆ ಕರ್ಕೊಂಡು ಹೋಗ್ತೀರಾ. ಅದಕ್ಕೆ ಅದನ್ನ ನಾನು ನಂಬೇಕಾ? ಚಾನ್ಸೇ ಇಲ್ಲ. ನೀವು ಅವಳನ್ನ ಅಷ್ಟು ಪ್ರೀತಿಯಿಂದ ಕರ್ಕೊಂಡು ಹೋದಾಗ್ಲೇ ನನಗೆ ಗೊತ್ತಾಯ್ತು ಅದಕ್ಕೆ ನೀವೇನೋ ಪ್ಲಾನ್ ಮಾಡಿದ್ದೀರಾ ಅಂತ. ಏನಾಯ್ತು ಅದಕ್ಕೆ? ಪ್ಲಾನ್ ಸಕ್ಸಸ್ಸಾ? ಜಾನು, ಅವಳಿಗೆ ಅಮ್ಮ ಇಲ್ಲ. ಈ ಟೈಮಲ್ಲಿ ಮಡಲ್ ತುಂಬ ಶಾಸ್ತ್ರ ಮಾಡಬೇಕಾಗಿತ್ತು, ಆದರೆ ಮಾಡೋರೇ ಗತಿ ಇಲ್ಲ. ಅವಳು ಅವಳ ಮನೆಯವರು
ಈ ವಿಚಾರವಾಗಿ ನೊಂದ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೆ. ನಾನು ಅನ್ಕೊಂಡ ಹಾಗೆ ಅವರೆಲ್ಲರೂ ಕಣ್ಣೀರ್ ಹಾಕಿದ್ರು. ವಾವ್, ಸಖತ್ತಾಗಿ ನೋಯಿಸಿದೀರಾ ಅದಕ್ಕೆ. ಡೈರೆಕ್ಟ್ ಆಗಿ ಅವಳ ಸೆಂಟಿಮೆಂಟ್ನೇ ಟಚ್ ಮಾಡಿದೀರಾ. ಲಾಸ್ಟ್ 5 ಮಿನಿಟ್ಸ್ ವರ್ಗೂ ಧಾರಾಕಾರವಾಗಿ ಕಣ್ಣೀರ್ ಹರಿತಾ ಇತ್ತು. ಆದ್ರೆ ಈಗ ಯಾಕೋ ನನ್ನ ಪ್ಲಾನ್ ಉಲ್ಟಾ ಹೊಡೆಯೋ ಹಾಗೆ ಕಾಣಿಸ್ತಾ ಇದೆ. ಯಾಕೆ ಅಂದ್ರೆ ಇಡೀ ಕಾಲೋನಿನೇ ಅವಳಿಗೆ ಶಾಸ್ತ್ರ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅಂದ್ರೆ ಅಲ್ಲೂ ಕೂಡ ಮೊದಲು ನೋವು ಆಮೇಲೆ ಗೆಲುವ. ಶಟ, ಈ ಸಲ ನಾನೇ ಗೆಲ್ಲೋದು. ಇನ್ನೂ ಟೈಮ್ ಇದೆ, ನೋಡ್ತೀನಿ ಸೆಲೆಬ್ರೇಷನ್ ಹೇಗೆ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಈ ಸಾಧನ ಅಷ್ಟು ಈಸಿಯಾಗಿ ಸೋಲೊಪ್ಕೊಳ್ಳಲ್ಲ. ಹುಷಾರು, ಆಮೇಲೆ ಏನಾದರೂ ಮಾಡೋದಕ್ಕೆ ಹೋಗಿ ಆ ಕಾಲೋನಿಯವ್ರ ಮುಂದೆ ಸಿಕ್ಕಾಕೊಂಡ್ರೆ ಮರ್ಯಾದೆ ಹೋಗುತ್ತೆ ಅದಕ್ಕೆ. ಎಲ್ಲಿಗಕ್ಕ? ಬಾ ಸುಮ್ಮನೆ ಹೇಳ್ತೀನಿ. ಅಲ್ಲ ಬಾ ನೀನು. ಅಯ್ಯೋ 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 ಮುನಿಯಕ್ಕ, ದೇವಣ್ಣ, ಏನ್ ಮಾಡಿದ್ದೀರಿ ಇದೆಲ್ಲ? ರಮಣ, ನಿಮ್ಗೇನು ಅರ್ಥ ಆಗಲ್ಲ, ಸ್ವಲ್ಪ ಸುಮ್ನಿರಿ. ಅವ ಅಲ್ಲೇ ನಿಂತ್ಬಿಟ್ಟಲ್ಲವ, ಬಾವ. ಏನಕ್ಕ ಇದೆಲ್ಲ? ಎಲ್ಲ ಗೊತ್ತಾಗುತ್ತೆ, ಬಾ ಸುಮ್ಮಿ. ಬಾ ನೀನು. ಹೌದು ಕಣಕ್ಕ, ನಾವು ಸುಮ್ಮಿನ ಬರೀ ಬಾಯಿ ಮಾತಿ ಕಾಲೋನಿ ಮಗಳು ಅಂದಿಲ್ಲ, ಅವಳು ನಿಜವಾಗ್ಲೂ ನಮ್ ಕಾಲೋನಿ ಮಗಳೇ. ಏನ್ ಅನ್ಕೊಂಡಿದ್ಯಾ ಕಣವ? ನಮ್ ಕಾಲೋನಿಯವರೆಲ್ಲ ಎಲ್ಲ ಒಂದೊಂದು ಕೈ ಜೋಡಿಸದೆ ಇದ್ರ 5 ಪಟ್ಟಾಗುತ್ತೆ. ಅಷ್ಟು ಒಗ್ಗಟ್ಟಿದೆ ನಮ್ ಕಾಲೋನಿಲಿ. ಹೂ ಕಣಮ್ಮರೇ, ಈ ಕಾಲೋನಿ ಜನನೇ ಹಂಗೆ. ನನ್ನ ಮಗಳು ಅಂದ್ರೆ ಪ್ರಾಣನೇ ಮಡಿಕೊಂಡವ್ರೆ. ಬೇರೆ ಯಾರ ಇವಳ ಬಗ್ಗೆ ಕೇಡ್ ಬಯಸೋದಿರ್ಲಿ, ಕೆಟ್ಟ ದೃಷ್ಟಿ ಬೀರಿದ್ರು ಹಂಗೆ ಕುಂಬಳಕಾಯ ನೀವುಳಿಸ್ದಂಗೆ ನೀವುಳಿಸಿ ರಪ್ಪ ನೆಲಕ್ಕೆ ಬಡ್ದು ಬಿಡ್ತಾರೆ. ಅಯ್ಯೋ ದೇವ್ರೆ, ಏನ್ರಮ್ಮ ಎಲ್ರು ಮುಖ ನೋಡ್ತಾ ಇದ್ದೀರಾ? ಸೀರೆ ತಗೊಂಡೋಗಿ ನಮ್ಮ ಸುಮ್ಮನೆ ರೆಡಿ ಮಾಡ್ಕೋಬೋಗಿ. ಏನ್ ಶಾಸ್ತ್ರ ಗೀಸ್ತ್ರ ಮಾಡೋದ್ ಬ್ಯಾಡ್ವಾ? ಶಿವಣ್ಣ, ನಾವು ಮಾಡಿದ್ರೆ ಚೆನ್ನಾಗಿರಲ್ಲ. ನಾವು ಗಂಡನ್ ಕಳ್ಕೊಂಡವ್ರು. ಈ ಕಾಲನಿ ಮುತ್ತೈದ್ರೆಲ್ಲ ಸೇರಿ ನಮ್ ಸುಮ್ಮಿನ ರೆಡಿ ಮಾಡ್ತಾರೆ ಬಿಡು. ಅಕ್ಕ, ಮಡ್ಲು ತುಂಬೋದಕ್ಕೆ ಪ್ರೀತಿ ವಿಶ್ವಾಸ ತುಂಬಿರೋ ಮನ್ಸಿದ್ರೆ ಸಾಕು. ಅದಕ್ಕೆ ಮುತ್ತೈದೆ ವಿದ್ವೆ ಅಂತ ಯಾಕೆ ಭೇದ ಭಾವ ಮಾಡ್ತೀಯಾ? ನೋಡು, ನೀನೇ ನನ್ನ ಜೊತೆ ಬರ್ಬೇಕು, ನೀನೇ ರೆಡಿ ಮಾಡ್ಬೇಕು. ಹಾ, ಎಲ್ಲಾದ್ರೂ ಉಂಟಾ ಸುಮ್ಮಿ? ಅದ್ ಹೇಗಾಗತ್ತೆ? ಬೇಡ, ಶಾಸ್ತ್ರ ಸಂಪ್ರದಾಯ ಎಲ್ಲ ಅದ್ರ ಪ್ರಕಾರನೇ ಆಗ್ಲಿ. ಮುತ್ತೈದೆಯರೆಲ್ಲ ಸುಮ್ಮಿನ್ ಕರ್ಕೊಂಡು ಹೋಗಿ. ಮುತ್ತೈದೆಯರು ಇರ್ಲಿ, ಅವ್ರ ಜೊತೆಗೆ ನೀವುಗಳು ಬರ್ಬೇಕು. ಇಲ್ಲಾಂದ್ರೆ ನಾನು ಯಾವ ಶಾಸ್ತ್ರನೂ ಮಾಡಿಸ್ಕೊಳಲ್ಲ. ನಾವು ಅಮಂಗಳ ಅಪಶಕುನ ಅಂತೆಲ್ಲ ಹೇಳ್ತಾರೆ, ಅಂತದ್ರಲ್ಲಿ ನಾವು ಇರ್ಲೇಬೇಕು ಅಂತ ಹೇಳ್ತೀಯಲ್ಲ ಸುಮ್ಮಿ, ಇದು ತಪ್ಪಲ್ವಾ? ರಾಮಕ್ಕ, ಇನ್ನು ಯಾವ ಕಾಲದಲ್ಲಿ ಇದೆಯಾ ನೀನು? ಹಾ, ದೇವ್ರ ಸೃಷ್ಟಿನಾಗೆ ದೇವ್ರ ದೃಷ್ಟಿನಾಗೆ ಯಾವುದು ತಪ್ಪಲ್ಲ, ಯಾವುದು ಸರಿ ಅಂತಿಲ್ಲ, ಯಾವುದು ಅಮಂಗಳನೂ ಅಲ್ಲ, ಅಪಶಕನೂ ಅಲ್ಲ. ಎಲ್ಲ ನಾವೇ ನಮ್ಮ ದೃಷ್ಟಿಗೆ ನಮ್ಮ ಭಾವನೆಗೆ ತಕ್ಕಂಗೆ ಮಾಡ್ಕೊಂಡ್ರದು. ಅದ್ರಲ್ಲಿ ಏನು ಇಲ್ಲ ಕಣ್ರವ. ಮೊದಲು ನನ್ನ ಮಗಳನ್ನ ಕರ್ಕೊಂಡೋಗಿ ಅಲಂಕಾರ ಮಾಡ್ಕೊಂಬನ್ನಿ. ಅವರಪ್ಪ ನಾನು ಹೇಳ್ತಾ ಇದ್ದೀನಿ, ಹೋಗ್ರವ್ವ. ಅಯ್ಯೋ ದೇವ್ರೆ, ಅಪ್ಪ ಕೊಟ್ಟಿರೋ ದುಡ್ಡಿಗಿಂತ ಈ ಲಿಸ್ಟಲ್ಲಿರೋ ಐಟಮ್ಸೇ ಜಾಸ್ತಿ ಇದೆಯಲ್ಲಪ್ಪ. ಇಷ್ಟೊಂದು ಐಟಮ್ಸ್ ಏನೋ ತರ್ಬೋದು, ಚೌಕಾಸಿ ಹೆಂಗೆ ಮಾಡಲಿ? ಇಷ್ಟೇಷ್ಟು ದುಡ್ಡಲ್ಲಿ ಇಷ್ಟು ಐಟಮ್ಸ್ ತರ್ತೀನಿ ಅಂತ ಚಾಲೆಂಜ್ ಬೇರೆ ಮಾಡಿದೆ. ಇರ್ಲಾರ್ದೆ ನನಗೆ ನಾನೇ ಗುಂಡಿ ತೊಡ್ಕೊಂಡಂಗೆ ಆಯ್ತು. ಅಲ್ವಾ? ಅದಕ್ಕೆ ಇರಬೇಕಾದ್ರೆ ನಂಗೆ ಯಾಕೆ ಟೆನ್ಷನು? ಅದಕ್ಕೆ ಅದಕ್ಕೆ ಕಾಲೋನಿಗೆ ಹೋಗಿದ್ದಾರಲ್ವಾ? ಏನದಕ್ಕೆ ನೀವು ಈ ಟೈಮಲ್ಲ? ಇವಳನ್ನ ಅಳಿಸಿ ಕರ್ಕೊಂಡು ಹೋಗ್ತೀನಿ ಅಂತ ನನಗೆ ನಾನೇ ಚಾಲೆಂಜ್ ಮಾಡ್ಕೊಂಡಿದ್ದೆ. ಆದ್ರೆ ನನಗೆ ಹೊಟ್ಟೆ ಉರಿಯೋ ಹಾಗೆ ಸಂಭ್ರಮ ಮಾಡ್ತಿದ್ದಾರೆ ಇವರು.
ಕುಡಿಯೋದಕ್ಕೆ ಏನಾದ್ರು ತರ್ಲಾ? ಬೇಡ ರಾಜಿ, ಐಮ್ ಫೈನ್, ಥ್ಯಾಂಕ್ಸ್. ಅಂದ್ರೆ ತಗೊಳ್ಳಿ, ನಾನೇ ಹೋಗಿ ತಗೊಂಬಂದೆ. ನಮ್ಮ ಚೆನ್ನಪ್ಪನ ಅಂಗಡಿದು. ಅವನು ಒಳ್ಳೊಳ್ಳೆ ಮಾಲ್ ತರ್ತಾನೆ, ಈ ಹಳೆ ಸ್ಟಾಕ್ ಇಡೋದಿಲ್ಲ ಅವನು. ಕುಡಿ ಸರಿ. ಪರವಾಗಿಲ್ಲ ಅಂಕಲ್, ಬೇಡ. ಅಕ್ಕ ಚೆನ್ನಾಗಿರುತ್ತೆ, ಕುಡೀರಿ. ಬೇಡ ರಾಜಿ, ಒಂದ್ ಗುಟ್ಟು ಕುಡೀರಿ, ತಗೊಳ್ಳಿ, ಚೆನ್ನಾಗಿದೆ ನೋಡಿ, ಕುಡೀರಿ. ಕುಡೀರಿ ಕುಡೀರಿ. ಅರೆ ಅಕ್ಕ ಬಂದ್ಲು. ಅದಕ್ಕೆ ಇಲ್ಲದೆ ಹೋದ್ರೇನು? ಅದಕ್ಕೆ ತಂಗಿದ್ದಾರಲ್ವಾ? ಕರೆಕ್ಟ್. ಹೇಗೂ ಅವ್ರ ಕಾಲೇಜ್ ಮುಗಿಯೋ ಟೈಮು, ಅವ್ರನ್ನ ಎತ್ತಾಕೊಂಡು ಹೋಗ್ತೀನಿ. ಎತ್ತಾಕೊಂಡು ಹೋಗ್ತೀನ? ಸುಭಾಷ್ ಕರ್ಕೊಂಡು ಹೋಗ್ತೀನಿ. ಹೌದು, ರಾಜ್ ಅವ್ರನ್ನೇ ಕರ್ಕೊಂಡು ಹೋಗ್ತೀನಿ. ಅಪ್ಪ ದೇವ್ರೆ, ಅವ್ರಿಗಾದ್ರೂ ಚೌಕಾಸಿ ಮಾಡೋದು ಬರ್ಲಪ್ಪ. ಅಬ್ಬಾ, ಅಕ್ಕ ನೋಡೋದಕ್ಕೆ ಸೇಮ್ ದೇವತೆ ತರ ಕಾಣಿಸ್ತಿದ್ದಾಳೆ. ಅಕ್ಕ, ನಮ್ ಸುಮ್ಮಿ ಹೇಗ್ ಕಾಣ್ತಿದ್ದಾಳೆ? ಮಹಾಲಕ್ಷ್ಮಿ ತರ ಕಾಣ್ತಿದ್ದಾಳಲ್ವಾ? ನಂದೇ ದೃಷ್ಟಿ ತಾಗುತ್ತೆ. ಇನ್ಯಾಕೆ ತಡ ಮಾಡ್ತಾ ಇದ್ದೀರಿ? ಶಾಸ್ತ್ರ ಶುರು ಮಾಡಿ ಬೇಗ. ಅದ್ ಹೆಂಗಾಗತ್ತೆ ರಾಮಣ್ಣ? ಬರ್ಲೇಬೇಕು. ಮುಖ್ಯವಾದವರು ಶಾಸ್ತ್ರ ಗೀಸ್ತ್ರ ಎಲ್ಲ ಆಮೇಲೆ. ಮುಖ್ಯವಾದವ್ರು ಬರೋರಿದಾರ? ಯಾರು ರಾಜಿ? ನನಗೂ ಗೊತ್ತಾಗ್ತಿಲ್ಲ ಅಕ್ಕ. ದೇವಣ್ಣ ಯಾರು? ನೋಡಿ, ಹೀರೋ ತರ ಬರ್ತಾ ಇದ್ದಾರೆ. ದೇವಣ್ಣ ಏನ್ ಹೇಳ್ತಾ ಇದೀಯಾ? ಹೀರೋ ತರ ಅಲ್ಲ, ನಮ್ ಹೀರೋನೇ. ನಮ್ಮೂರ ನ್ಯಾಯ ದೇವರು, ಈ ಚಿಕ್ಕ ಯಜಮಾನರು. ತೀರ್ಥನ್ ಕರ್ಸಿದಾರ ಇವರು? ಬಾಬಾ ಸಾಹೇಬ್ರ, ಏನ್ರಿ ಇದು? ನಾನೇನೋ ಒಂದ್ ಕುರ್ಚಿ ಹಾಕಿ ಆರ್ತಿ ಗಿರ್ತಿ ಎತ್ತಿ ಶಾಸ್ತ್ರ ಮುಗಿಸ್ತಾರಂದ್ರ, ಇಲ್ಲಿ ನೋಡಿದ್ರು ದೊಡ್ಡ ಚಪ್ರ ಹಾಕಿ ದೊಡ್ಡ ಫಂಕ್ಷನ್ ಮಾಡಕತ್ತಾರ. ಏನ್ ಚಿಟ್ಟೆ ಇದು? ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಿದಾರೆ. ಅದಕ್ಕೆ ನೀವೇನಿಲ್ಲಿ? ತೀರ್ಥ, ನಾನ್ ನಿನ್ನನ್ ಕೇಳ್ಬೇಕು, ನೀನಿಲ್ಲಿ? ಅಕ್ಕವ್ರೆ ಏನ್ ಹೇಳ್ತಾ ಇದ್ದೀರಾ? ಎಂಟಿಗೆ ಮೊದಲು ತುಂಬಬೇಕಾರೆ ಗಂಡ ಪಕ್ಕದಲ್ಲಿರ್ಬೇಕು, ಆಗ್ಲೇ ಎಂಟಿಗೆ ಸಂತೋಷ. ಶಿವಣ್ಣ, ನೀನ್ ಸುಮ್ನಿರು. ಅವ್ರಿಗೇನ್ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ವಾ? ಅವರು ಒಂದ್ ಮಗುವಿನ ತಾಯಿ. ಈ ಶಾಸ್ತ್ರದ ಬಗ್ಗೆ ಎಲ್ಲ ಅವ್ರಿಗೂ ಚೆನ್ನಾಗ್ ಗೊತ್ತಿದೆ ಅಲ್ವಾ ಅಕ್ಕ? ಅಲ್ಲ, ನೀವೆಲ್ಲ ಯಾಕೆ ಇಷ್ಟೊಂದು ತೊಂದರೆ ತಗೊಂಡ್ರಿ ಅಂತ? ಇದು ಕಷ್ಟಪಟ್ಟು ಮಾಡಿಲ್ಲ ಸಾಹೇಬ್ರೆ, ಇಷ್ಟಪಟ್ಟು ಮಾಡಿರೋದು. ಹೌದು ಸಾಹೇಬ್ರೆ, ನಾನು ಹಣ ನೋಡ್ಲಿಲ್ಲ, ಆದ್ರೆ ಭಗವಂತ ಇಂಥ ಜನಗಳ ಪ್ರೀತಿ ಕೊಟ್ಟ. ಜೀವನದಲ್ಲಿ ಮನುಷ್ಯನಿಗೆ ಹಣ ಮುಖ್ಯ ಅಲ್ರ, ಜನಗಳ ಪ್ರೀತಿ ಬಹಳ ಮುಖ್ಯ. ನನ್ನ ಮಗಳು ಸುಮ್ಮನೆ ಅದನ್ನ ಚೆನ್ನಾಗಿ ಸಂಪಾದನೆ ಮಾಡೋಳೆ. ಆ ವಿಚಾರದಲ್ಲಿ ನನ್ನ ಮಗಳು ಗೆದ್ದುಬಿಟ್ಲು ಸಾಹೇಬ್ರೆ. ಬರೋಬ್ಬರಿ ಹೇಳಿದ್ರು ನೋಡ್ರಿ ಅಪ್ಪರ. ನಮ್ಮ ಸುಮನಕ್ಕ ಈ ಕಾಲೋನಿ ಜನರ ಮನ್ಸ್ ಗೆದ್ದಾಳ, ನಮ್ಮ ಸಾಹೇಬ್ರು ಈ ಕ್ಷೇತ್ರದ ಜನಗಳು ಮನ್ಸ್ ಗೆದ್ದಾರ. ಒಟ್ನ್ಯಾಗ ಇಬ್ರು ಜನನಾಯಕರ. ಆಯ್ತು ಸರಿ, ಬನ್ನಿ ಮಾತಾಡ್ಕೊಂಡು ಯಾಕೆ ಕಾಲ ಕಳಿಯೋಣ, ಶಾಸ್ತ್ರ ಮಾಡೋಣ. ನಡೆಯವ.